ವಂದೇ ಮಾತರಂಗೆ 150 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಕೇಂದ್ರ ಗೃಹ ಇಲಾಖೆಯ ಒಂದು ಆದೇಶ, ಯಾವ ರೀತಿ ರಾಷ್ಟ್ರಗೀತೆ ಜನಗಣ ಮನಕ್ಕೆ ಗೌರವ ಕೊಡಲಾಗುತ್ತೋ ಅದೇ ರೀತಿಯಲ್ಲಿ ವಂದೇ ಮಾತರಂಗೂ ಗೌರವ ಕೊಡಬೇಕು. ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಗಿಂತ ಮುಂಚೆ ವಂದೇ ಮಾತರಂನ ಹಾಡಬೇಕು. ಅದನ್ನು ನುಡಿಸ್ತಾ ಇರುವಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಆ ಗೌರವ ಕೊಡಲು ನಿರಾಕರಿಸಿದರೆ 2 ವರ್ಷ ಜೈಲು ಶಿಕ್ಷೆಗೆ ಅವಕಾಶ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? AR ರೆಹಮಾನ್ ಒಪ್ಕೊಳ್ಬಹುದು, ಅದಾದಮೇಲೆ ಮೌಲಾನಾ ಆಜಾದ್ ಅವರು ಒಪ್ಕೊಳ್ಬಹುದು. ಆದರೆ ಮೊಹಮ್ಮದ್ ಜಿನ್ನಾಗೆ ಒಪ್ಪಿಗೆ ಇಲ್ಲ, ಮೊಹಮ್ಮದ್ ಅಲಿಗೆ ಒಪ್ಪಿಗೆ ಇಲ್ಲ. ಸಂತ ಶಿಶುನಾಳ ಶರೀಫರನ್ನ ಒಪ್ಕೊಂಡಿರ್ತಕ್ಕಂಥದ್ದು, ಬೆಳೆಸಿರ್ತಕ್ಕಂಥದ್ದು ಇದೇ ನನ್ನ ನಾಡು. ಅವರೂ ಸಹ ಅನೇಕ ವಿಚಾರಗಳಂದ್ರೆ ಆ ವಿಚಾರಗಳನ್ನು ಬಂದಾಗ ತಾಯಿ ಅಂತ ಹೇಳಿ ಒಪ್ಕೊಂಡಿರ್ತಕ್ಕಂಥದ್ದು ಉಂಟಂದ್ರೆ ನನ್ನ ತಾಯಿನಾಡಿಗೆ ಒಪ್ಕೊಂಡಿರ್ತಕ್ಕಂಥದ್ದು. ನಾವು ವಿಚಾರ ಯಾವಾಗ ಆದರ್ಶ ಆದ್ರೆ ಇವ್ರಿಗೆ ಅಲ್ಲ ನೋಡಿ, ಸಂತ ಶಿಶುನಾಳ ಶರೀಫ್, ಟಿಪ್ಪು ಸುಲ್ತಾನ್, ಅಬ್ದುಲ್ ಕಲಾಂ ಆಜಾದರು, ವಿಚಾರ ಇಷ್ಟೇನೆ. ಭಾರತೀಯ ಮುಸಲ್ಮಾನರು ಯಾರೂ ಸಹ 99.8% ಆಫ್ ಮುಸಲ್ಮಾನರು ಭಾರತದಲ್ಲೇ ಹುಟ್ಟಿ ಭಾರತೀಯ ಸಂಸ್ಕೃತಿಗೆ ತಲೆಬಾಗ್ತಕ್ಕಂತಹದ್ದು ಅವ್ರದ್ದು ಕರ್ತವ್ಯ. ಅಂದ್ರೆ ಅವರು ಸಂವಿಧಾನ ಕೊಟ್ಟಿರೋ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಏನಾದ್ರು ನೋಡಿ, ಧರ್ಮದ ವಿಚಾರ ಅಲ್ಲ. ತಾಯಿಯನ್ನು, ಭೂತಾಯಿಯನ್ನು ನಾವು ತಾಯಿ ಅಂತ ಒಪ್ಕೊಂಡಂತಹ ವಿಚಾರ, ಅದು ಭಾರತೀಯ ಸಂಸ್ಕೃತಿ, ಭಾರತೀಯ ನೆಲಗಟ್ಟಿನಲ್ಲಿ ಇರ್ತಕ್ಕಂತಹದ್ದು. ಅಂದ್ರೆ ಇದು ನಾವು ಭಾರತದಲ್ಲಿ ಇದ್ದಾಗ ಪ್ರತಿಯೊಬ್ಬರು ಭಾರತೀಯರಾಗಿರ್ಬೇಕು, ಈ ಸಂಸ್ಕೃತಿನ ಒಪ್ಕೊಳ್ಬೇಕು. ನಾನು ಅಕಸ್ಮಾತ್ ಕೊತಾರಲ್ಲಿದ್ರೆ ನಾನು ಕೊತಾರ್ ಸಂಸ್ಕೃತಿನ ಒಪ್ಕೊಳ್ತೇನೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ. ಸ್ವಲ್ಪ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಯಾವುದೇ ವಿಚಾರಗಳಿರಬಹುದು ಅಂದ್ರೆ ತಾಯಿ ಭೂತಾಯಿನ ನಾವು ತಾಯಿ ಅಂತ ಒಪ್ಕೊಂಡಾಗ ಭಾರತೀಯ ಸಂಸ್ಕೃತಿನೇ ಅದು. ಆಮೇಲೆ ಈಗ ಆಗ್ಲೇ ಪಡ್ಕೆ ಅವ್ರು ಹೇಳಿದ್ರಲ್ಲ, ವಿಚಾರನ 2 ಫ್ಯಾಕ್ಟ್, ಒಂದು ವ್ಯಾಲ್ಯೂ. ಒಂದು ಫ್ಯಾಕ್ಟ್ ನ ಫ್ಯಾಕ್ಟ್ ಆಗಿ ನೋಡ್ತೇವೆ, ಅದ್ರ ಜೊತೆಗೆ ಅದಕ್ಕೆ ವ್ಯಾಲ್ಯೂ ಸೇರಿಸಿದಾಗ ಅದು ಭಾರತೀಯ ಸಂಸ್ಕೃತಿ ಆಗ್ತದೆ. ಭಾರತದಲ್ಲಿ ಬದುಕುವುದು ಬೇರೆ, ಭಾರತೀಯರಾಗಿ ಬದುಕುವುದು ಬೇರೆ. ಭಾರತೀಯರಾಗಿ ಬದುಕುವುದು ಅಂದ್ರೆ ಇಲ್ಲೊಂದು ಸಂಸ್ಕೃತಿ ಇದೆ ಸರ್, ಇಲ್ಲೊಂದು ಕ್ರಿಯೇಟಿಂಗ್ ಥಿಂಗ್ಸ್. ಇಷ್ಟು ವರ್ಷ ಇಲ್ಲದೆ ಇರೋದು 6ನೇ ಫೆಬ್ರವರಿಗೆ ಅಮಿತ್ ಶಾ ಅವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಹಾಕ್ಬಿಟ್ಟು ಇದು ಮೊದಲು, ಆಮೇಲೆ ನಿಮ್ಗೆ ಜನಗಣಮನ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಯಾಕೆ ಒಪ್ಕೊಂಡ್ಬಿಡ್ಬೇಕು? ಇಷ್ಟು ವರ್ಷ ನಡೆದಿದ್ದೇನು? ಮತ್ತೆ ನಿಮಗೆ ಇಷ್ಟ ಬಂದ್ರೆ ಪ್ರಾಣಿಗೂ ತಾಯಿ ಅಂತೀರಾ? ಪ್ರತಿಯೊಂದಕ್ಕೆ ನೀವು ಗೀತೆನ ನಾವು ಹಾಡ್ಕೊಂಡ್ ಬಂದಿದ್ದೀವಿ, ಕರೆಕ್ಟಾ? ಅದಕ್ಕೆ ಏನು ಅಭ್ಯಂತರ ನಾವು ಮಾಡಿಲ್ಲ, ಯಾವುದೇ ಕಾರಣಕ್ಕೆ ನಾವು ಅಭ್ಯಂತರನೇ ಮಾಡಿಲ್ಲ. ಪ್ರತಿಯೊಬ್ರು ಅದನ್ನ ನಿಂತ್ಕೊಂಡು ನಾವು ಸ್ಟ್ಯಾಂಡ್ ಆಗಿ ತಗೊಂಡು ಮಾಡ್ತಾ ಇದೀವಿ. ಬಹಳಷ್ಟು ಜನ ಅದನ್ನ ಅಂದ್ರೆ ಮಿಸ್ಯೂಸ್ ಮಾಡ್ತಾ ಇರುವಾಗ ಕೂಡ ಅದಕ್ಕೆ ನಾವು ಒಂದು ಸೌಂಡ್ ಕೊಟ್ಟಿದ್ದೀವಿ, ಯಾಕಂದ್ರೆ ಈ ತರ ಮಾಡಬಾರ್ದು ಅಂತ. ನೀವು ಪ್ರತಿ ಕಡೆ ನೋಡ್ತಾ ಇರ್ತೀರಾ, ಇವಾಗ ಯಾವುದೋ ಒಂದು ವಿಧಾನಸೌಧಲ್ಲೇ ನೀವು ಜನಗಣಮನ ಆಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಬಹಳ ಜನ ಏನ್ ಮಾಡ್ತಾರೆ, ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ರೆ ಬಹಳ ಜನ ಇಗ್ನೋರ್ ಮಾಡೋದು, ಮತ್ತೆ ವಿಡಿಯೋಸ್ಗಳು ಮಾಡೋದು, ಮತ್ತೆ ಎಲ್ಲೆಲ್ಲೋ ನೋಡ್ಕೊಂಡು ಮಾಡಿದೆ. ಸಿನಿಮಾ ಥಿಯೇಟರ್ ರಾಷ್ಟ್ರಗೀತೆ ಹಾಡಿಸ್ಬೇಡ್ರಿ, ಬಹಳ ಕೆಟ್ಟದಾಗಿ ನಡ್ಕತ್ತಿದ್ದಾರೆ. ಬಹಳ ಜನ ಎದ್ದು ನಿಂತ್ಕೊಳ್ಳೋದೇ ಇಲ್ಲ. ಅಲ್ಲ, ಗೊತ್ತು ನನಗೆ, ಅದು ಯಾರು ಅಂತಾನು ಗೊತ್ತು. ಮುಂದುವರಿಸಿತಾವ ಯಾಕೆ ನಿಂತ್ಕೊಳ್ಳಲ್ಲ? ಮುಂದುವರಿಸಿತಾವ. ನಾನು ಇವಾಗ 150ನೇ ವರ್ಷ ಆಯ್ತಪ್ಪ, ನೀವು ಆಚರಣೆ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ಅದನ್ನ ಒತ್ತಡ ಯಾಕೆ ಮಾಡ್ತಾ ಇದ್ದೀರಾ? ಯಾವ ಒತ್ತಡ? ಇವಾಗ ನೀವು ನಿಂತ್ಕೊಳ್ಳೇಬೇಕು. ನೀವು ನಿಂತ್ಕೊಂಡಿಲ್ಲ ಅಂದ್ರೆ ಒಂದೇ ಮಾತ್ರ ಮಾಡಿದಾಗ ನಿಮ್ಮ ಪ್ರಕಾರ ದೇಶ ಅಂದ್ರೆ ಏನ್ರಿ? ನಿಮ್ಮ ಪ್ರಕಾರ ದೇಶ ಅಂದ್ರೆ ಏನು? ದೇಶ ಅಂದ್ರೆ ನಾನು ದೇಶಕ್ಕೋಸ್ಕರ ಪ್ರತಿಯೊಂದೂ ನಾನು ತ್ಯಾಗ ಮಾಡಬೇಕು, ಮನಸ್ಸಿಂದ ಮಾಡಬೇಕು. ಅದಕ್ಕೆ ದ್ವೇಷ ಅಂತ ಹೇಳೋದು. ದ್ವೇಷ ಅಲ್ಲ, ದೇಶ. ಅರ್ಥ ಆಯ್ತಾ? ನಾನು ದೇಶಕ್ಕೋಸ್ಕರ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕು. ಮತ್ತೆ ದೇಶಕ್ಕೆ ಏನಾದರೂ ಸಂಕಟ ಬಂದಾಗ ನಾನು ಎಲ್ಲರಿಗಿಂತ ಮೊದಲು ಒಬ್ಬ ವ್ಯಕ್ತಿ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಬಹುದಾದ ಅತಿ ದೊಡ್ಡ ಭೂಭಾಗ ಮತ್ತು ಅತಿ ದೊಡ್ಡ ಜನಸಂಖ್ಯೆ ನನ್ನ ಪ್ರಕಾರ ದೇಶ. ಹೌದು. ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಬಹುದಾದ ಅತಿ ದೊಡ್ಡ ಭೂಭಾಗ ಮತ್ತು ಅತಿ ದೊಡ್ಡ ಜನಸಂಖ್ಯೆ, ಅದನ್ನು ದೇಶ ಅಂತ ಕರೀತಾರೆ. ಆಯಿತು, ಹೌದಾ? ನಿಷ್ಠೆಯನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಒಪ್ಪಿಕೊಂಡಂತಹ ಕೆಲವು ಮಾರ್ಗಗಳಿದಾವ್ರಿ, ಕೆಲವು ದಾರಿಗಳಿದ್ದಾವೆ.
ಅವುಗಳ ಪೈಕಿ ಭಾರತದ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗದಂತೆ ನೋಡಿಕೊಳ್ಳಬೇಕಾದಂಥದ್ದು ದೇಶಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸುವ ಮಾರ್ಗ. ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾಕಿದ್ದೀರಿ. ಯಾವತ್ತೂ ಮುಸಲ್ಮಾನರು ಹೇಳಿಲ್ವಲ್ಲ. ಒಂದ್ ನಿಮಿಷ 2002 ವರೆಗೂ ಒಂದ್ ನಿಮಿಷ ರೀ ಅಬ್ದುಲ್ ರಜಾಕ್ ಒಂದೇ ನಿಮಿಷ ಅವರಿಗೆ 40ನೇ ನಿಮಿಷಕ್ಕೊಂದು ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು 40ನೇ ನಿಮಿಷಕ್ಕೊಂದು ಅವಕಾಶ ಕೊಡ್ತಾ ಇದ್ದೀನಿ. ದೇಶವನ್ನು ಸಂವಿಧಾನ ಮುಖ್ಯ ಅಂತ ಹೇಳುವಂಥದ್ದು ಈ ದೇಶಕ್ಕೆ ವ್ಯಕ್ತಪಡಿಸುವ ನಿಷ್ಠೆ. ಟ್ರಿಪಲ್ ತಲಾಖನ್ನು ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಕ್ರಿಮಿನಲೈಸ್ ಮಾಡಿದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತೀರಿ ನೀವು. ಹೌದು 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 ಅಂದ್ರೆ ಯಾವುದೋ ಹೆಣ್ಣನ್ನ ತಲಾಕ್ 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 ಅಂತ ಹೇಳಿ ಬೀದಿಲಿ ಬಿಡುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯ. ಆಯ್ತು, ಒಂದ್ ನಿಮಿಷ 18 ವರ್ಷಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳ ಮದುವೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತೀವಿ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂದ್ರು. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂದ್ರು. ಯಾರು ಹೇಳಿದ್ದು? ಹೌದಾ? ಅಂದಿಲ್ವಾ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಎಷ್ಟು ಜನರನ್ನು ತೋರಿಸ್ಲಿ? ತೋರಿಸಿ. ಎಷ್ಟು ಜನರು? ಒಂದು ಹೆಣ್ಣು ಮಗು ಪ್ಯೂಬರ್ಟಿಗೆ ಬಂದ ತಕ್ಷಣ ಆಕೆಯನ್ನು ಮದುವೆ ಮಾಡಿಕೊಡುವುದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ವಾದ ಮಾಡಿ ತೋರಿಸಲ್ಲ. ಅಲೌಡ್ ಅಂದ್ರೆ ಈ ಸಂವಿಧಾನದ ಪ್ರಕಾರ ಕ್ರಿಮಿನಲ್ ಆಕ್ಟ್. ಕ್ರಿಮಿನಲ್ ಆಕ್ಟ್ ಅದು. ಡು ಯು ಅಗ್ರಿ? ಹೌದು, ಅಕ್ಸೆಪ್ಟ್ ಮಾಡಿದೀವಿ. ಆ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಒಂದು ಮುಸ್ಲಿಂ ಹೆಣ್ಣು ಮದುವೆ ಮಾಡಿ ಅವಕಾಶ ಇಲ್ಲ. ಕಾನೂನು ಪಾಲನೆ ಮಾಡ್ತಾ ಇದೀವಿ. ಕೈ ಕತ್ತರಿಸಬೇಕು. ಇಲ್ಲ, ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು. ಅನುಕೂಲ ಸಿಂಧುವಾದ ಅಂತ ಮದುವೆ ಮುಹಮ್ಮದ್ ರಸೂಲುಲ್ಲಾಹ್ ಅಲ್ಲಾ ದೇವರನ್ನ ಬಿಟ್ಟು ಬೇರೆ ಯಾವ ದೇವರು ದೇವರಲ್ಲ ಅಂತ ನಂಬುದ್ರೇನೆ ನಾನು ಮುಸಲ್ಮಾನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮುಂದೆ ನಮಿಸೋದಕ್ಕೆ ತಲೆ ಬಗ್ಸೋದಕ್ಕೆ ಸಮಸ್ಯೆ ಇಲ್ಲ, ಬಟ್ ಭಾರತ ಮಾತೆಯ ಮುಂದೆ ತಲೆ ಬಗ್ಸೋದಕ್ಕೆ ನನಗೆ ಸಮಸ್ಯೆ ಇಲ್ಲ ಅಂತಂದ್ರೆ ಇದನ್ನ ಅಲ್ಲ ಒಂದ್ ನಿಮಿಷ ನಡೀತಾ ಇದೆಯೋ ಇಲ್ರಿ ಭಾರತ ಮಾತೆಯ ಮುಂದೆ ತಲೆ ತಗ್ಗಿಸಲಾರೆವು, ಆದ್ರೆ ದರ್ಗಾದ ಮಜಾರ್ ಮುಂದೆ ತಲೆ ತಗ್ಗಿಸ್ತೀವಿ, ಅಲ್ಲಿ ಬೇಡ್ಕೊಳ್ತೀವಿ, ಮನ್ನತ್ ಮಾಂಗ್ತೀವಿ, ಚಾದರ್ ಉಡಿಸ್ತೀವಿ ಅನ್ನುವಂಥದ್ದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಂತಂದ್ರೆ ಇದನ್ನ ನೀವು ಒಪ್ಕೊಳ್ತೀರಿ ಬಿಡ್ತೀರಿ. ನಡೀತಾ ಇರೋದನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ದರ್ಗಾಕ್ಕೆ ಹೋಗಿ ಮಜಾರ್ ಮುಂದೆ ತಲೆ ಬಗ್ಗಿಸಿ ಬಂದವನು ಹೊರಗೆ ಬಂದ ಮೇಲೆ ಒಂದೇ ಮಾತ್ರ ಮಾಡಿ ಅನ್ನಿ ಹಾಡ್ತಾನ ಅವನು. ಭಾರತ ಮಾತೆಯ ಮುಂದೆ ತಲೆ ತಗ್ಗಿಸಲಾರೆವು, ಅಲ್ಲಿ ಯಾರದ್ದೋ ಇದೆ ಎನ್ನಲಾದ ಸಮಾಧಿಯ ಮುಂದೆ ನಾನು ತಲೆ ತಗ್ಗಿಸ್ತೀನಿ, ಆ ಸಮಾಧಿಯ ಮುಂದೆ ಬೇಡಿಕೊಳ್ತೀನಿ, ಅದನ್ನು ಕೊಡು ಇದನ್ನು ಕೊಡು ಅಂತೀನಿ. ನಿನ್ನಿಂದಾಗಿ ನನ್ನ ಸುಖ, ನಿನ್ನಿಂದಾಗಿ ನನ್ನ ದುಃಖ. ಒಂದ್ ನಿಮಿಷ, ಸಮಾಧಿಯಿಂದ ಕೇಳಲ್ಲ, ಸಮಾಧಿ ಮುಂದೆ ದೇವರಲ್ಲಿ ಕೇಳ್ಕೊಳ್ಳೋದು. ಪ್ಲೀಸ್ ಅಬ್ದುಲ್ ರಜಾಕ್, ಈ ಯಾರ್ದಾರು ಕಿವಿಲ್ ಹೂ ಇಡ್ರಿ, ಸಣ್ಣ ಮಕ್ಕಳವ್ರ ಕಿವಿಲಲ್ಲ.